ವ್ರತವನ್ನ ಮಾಡ್ತಾ ಮಾಡ್ತಾ ಚಂದ್ರೋದಯವಾದ ಮೇಲೆ ಅರ್ಘ್ಯಪ್ರದಾನವನ್ನು ಮಾಡಬೇಕು ಎಂಬುದಾಗಿ ಈ ವ್ರತದ ವಿಧಾನದಲ್ಲಿ ವಿಧಿಯಲ್ಲಿ ಹೇಳಿದ್ದಾರೆ. ಸಮುದ್ರ ಮಥನ ಮಾಡುವ ಚಂದ್ರೋದಯ ಚಂದ್ರ ಹುಟ್ಟಿದಂತೆ ಆ ಪುರಾಣದ ಕಥೆಯಲ್ಲಿ ಸಮುದ್ರ ಮಥನದ ಆ ಕಥೆಯಲ್ಲಿ ಆ ಚಂದ್ರ ಮತ್ತು ಲಕ್ಷ್ಮಿ ಪಾರಿಜಾತ ಇವೆಲ್ಲ ಹುಟ್ಟಿದ್ರ ಬಗ್ಗೆ ಭೂಲೋಕದಲ್ಲಿ ಅದ ಬಂದ ಬಗ್ಗೆ ಪುರಾಣದಲ್ಲಿ ವಿವರಿಸ್ತಾರೆ. ಈ ಚಂದ್ರೋದಯ ಆಗುವವರೆಗೆ ನಾವು ಉಪವಾಸವಿದ್ದು ವ್ರತವನ್ನ ಸಂಪೂರ್ಣಗೊಳಿಸಬೇಕು ಎಂಬುದಾಗಿ ಈ ವ್ರತದ ವಿಧಿ. ನಾವು ಅರ್ಘ್ಯ ಪ್ರದಾನವನ್ನು ಮಾಡಿ ಆದಮೇಲೆ ಚಂದ್ರೋದಯ ಇವತ್ತು 9:45 ಅಲ್ಲಿವರೆಗೆ ಉಪವಾಸವಿದ್ದು ಚಂದ್ರನನ್ನ ನೋಡಿ ಆ ವ್ರತವನ್ನ ಸಮಾಪ್ತಿಗೊಳಿಸಿ ಆ ಭಗವಂತನಲ್ಲಿ ಸಮರ್ಪಣೆಗೊಳಿಸಿ ಆಮೇಲೆ ಮಹಾಪ್ರಸಾದ ಸ್ವೀಕರಣ ಮಾಡಬೇಕು ಅಂತ ಇದರ ವಿಧಿ. ಹಾಗೆಯೇ ಆ ವಿಘ್ನೇಶ್ವರನ ಅನುಗ್ರಹದಿಂದ ನಮಗೆ ನಿರಂತರವಾಗಿ ಎಲ್ಲ ಕಷ್ಟಗಳನ್ನ ದೂರ ಮಾಡಿಕೊಳ್ಳುವಂತ ಆ ಸಾಧ್ಯತೆ ವಿಘ್ನ ಎಲ್ಲ ದೂರ ಆಗಲಿ ಅಂತ ಬೇಡ್ಕೊಳ್ಳೋಣ. ಈ ನಾವು ಭಗವಂತನನ್ನ ಯಾರು ಎಂದು ಹೇಗೆ ಅಂತ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೆ ನಾವೆಲ್ಲ ಭಗವಂತನ ಸ್ವರೂಪಿಗಳು ಅಂತ ಎಲ್ಲರೂ ಮಹಾತ್ಮರು ಹೇಳಿದಾರಲ್ವಾ. ಎಲ್ಲರೂ ಭಗವಂತನ ಸ್ವರೂಪಿಗಳು ಅಂತ ಹೇಳಿದಾರಲ್ವಾ. ಹಾಗೆ ನಾನು ಭಗವಂತ ಹೇಗೆ ಅಂತ ಕೇಳಿದ್ರೆ ನಾವು ಹುಡುಕೋದು ಹೇಗೆ ಭಗವಂತನನ್ನ? ನಾನು ಅಂತ ಹೇಳ್ಕೊಳ್ತೇವೆ. ಕೇಳಿದ್ರೆ ನಾನು ಅಂತ ಕೇಳಿದ್ರೆ ಕೈ ತೋರಿಸೋದಾ, ಕಾಲು ತೋರಿಸೋದು, ಯಾವ್ದನ್ನು ತೋರಿಸೋಣ? ಯಾವ್ದು ತೋರಿಸಿದ್ರು ನಾನು ಅಂತ ಹೇಳಿದ್ರೆ ಪೂರ್ತಿಯಾಗಿ ಸಮಾಧಾನ ಆಗೋದೇ ಇಲ್ಲ. ಹಾಗೆ ಶಂಕರಾಚಾರ್ಯರು ಅದಕ್ಕೆ ಸರಿಯಾದ ಅತ್ಯಂತ ಸಾಮಾನ್ಯ ಜನರಿಗೂ ಕೂಡ ತಿಳಿಯುವಂತೆ ಅದನ್ನು ವಿವರಿಸಿ ಹೇಳಿದರು. ಹೇಗೆ ಅಂದ್ರೆ ನಮಗೆ ನೋಡುವುದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಕಣ್ಣಿನಿಂದ ಇದನ್ನೆಲ್ಲ ನೋಡ್ತಾ ಇದೀವಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಕೇಳಿದ್ರೆ ಸೂರ್ಯನ ಬೆಳಕಿನಿಂದ ನಾವು ನೋಡ್ತೇವೆ. ಅದನ್ನು ಸಹಜವಾಗಿ ನಮಗೆಲ್ಲ ಅನುಭವ ಇರುವಂತದ್ದು. ಹಾಗೆ ಸೂರ್ಯ ಚಂದ್ರ ಬೆಳಕನ್ನು ಕೊಡ್ತಾರೆ. ಅದರಿಂದ ನಾವು ಹಗಲು ರಾತ್ರಿಯಲ್ಲೆಲ್ಲ ಇಲ್ಲಿ ಸೃಷ್ಟಿಯಲ್ಲಿರುವಂತಹದ್ದನ್ನ ಏನೇನೋ ವಸ್ತುಗಳನ್ನು ನೋಡ್ತೇವೆ. ಹಾಗೆ ಸೂರ್ಯಚಂದ್ರನ ಬೆಳಕು ಇಲ್ಲದೇ ಇದ್ದವಾಗ, ಮನೆಯೊಳಗೆ ಇದ್ದವಾಗ ಸೂರ್ಯಚಂದ್ರನ ಬೆಳಕು ಬರುವುದಿಲ್ಲ. ಅವಾಗ ಏನ್ ಮಾಡೋದು? ಈ ದೀಪದ ಬೆಳಕನ್ನು ನೋಡ್ತೇವೆ ಅಂತ ಹೇಳೋದು. ಹಾಗೆ ದೀಪನ್ನ ಆರಿಸಿದ್ರೆ ಕಣ್ಣು ಮುಚ್ಚಿಕೊಂಡ್ರೆ ಕಾಣಿಸುತ್ತಾ ಇಲ್ವಾ ಅಂತ ಕೇಳಿದ್ರೆ ಅದು ಕಾಣಿಸುತ್ತಲ್ಲ. ನಮಗೆ ನಾವು ನೋಡಿದ ವಸ್ತುಗಳನ್ನ ಬೆಳಕಿಲ್ಲದೇನು ಕಣ್ಣು ಮುಚ್ಚಿದ್ರು ನಾವು ನೋಡೋಕೆ ಸಾಧ್ಯ ಆಗುತ್ತಲ್ಲ. ಮನಸ್ಸಿನಲ್ಲಿ ಇಂಥ ವಸ್ತು ಹೀಗಿದೆ ಅಂತ ವಿವರಿಸಬಹುದು ಅಲ್ವಾ. ಹಾಗೆ ಆ ವಿವರಿಸುವ ಸಾಧ್ಯತೆ ಹೇಗಾಗತ್ತೆ? ಅದು ಹೇಗೆ ಸಾಧ್ಯ ಆಗಿದೆ ಅಂತ ಕೇಳಿದವಾಗ ನಮ್ಮ ಜೀವನದಲ್ಲಿ ಹೃದಯದಲ್ಲಿ ಒಂದು ಬೆಳಕಿದೆ, ಆ ಬೆಳಕಿನಿಂದ ಅದು ಕಾಣಿಸುತ್ತೆ ಅಂತ ಹೇಳ್ತಾರೆ. ಆ ಬೆಳಕನ್ನ ಬೆಳಗಿಸಬೇಕಂತೆ. ಬೆಳಗಿಸುವುದಕ್ಕೆ ಏನು ಅಂದ್ರೆ ಭಗವಂತನ ಅನುಗ್ರಹ ಬೇಕು. ಅದನ್ನು ಪಡೆಯುವುದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಆ ಬೆಳಕು ಭಗವಂತನನ್ನ ಅನುಗ್ರಹದಿಂದ ಅದನ್ನ ಬೆಳಗಿಸೋದಕ್ಕೆ ಸಾಧ್ಯ ಆದಾಗ ನಮಗೆ ನಾವು ಬುದ್ಧಿವಂತರು ಅನಿಸ್ಕೊಳ್ತೇವೆ. ಬುದ್ಧಿವಂತರು ಅಂದ್ರೆ ಆ ಭಗವಂತನ ಅನುಗ್ರಹ ಪಡೆಯುವುದಕ್ಕೆ ಏನೇನು ದಾರಿಗಳಿದಾವೋ ಅದನ್ನೆಲ್ಲ ಸರಿಯಾಗಿ ದಾರಿ ಯಾವುದು ಅಂತ ತಿಳಿದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬುದ್ಧಿಹೀನನಿಗೆ ಸಾಧ್ಯ ಆಗುವುದಿಲ್ಲ, ಬುದ್ಧಿವಂತರಿಗೆ ಸಾಧ್ಯ ಆಗುತ್ತೆ. ಆ ಬುದ್ಧಿಯನ್ನ ಮಾತ್ರ ಭಗವಂತನಲ್ಲಿ ಬೇಡಿಕೊಂಡೇ ಪಡಿಬೇಕು, ಬೇರೆ ದಾರಿ ಇಲ್ಲ. ನಾವು ಕೆಲಸ ಮಾಡಿದ್ರೆ ಆ ಕೆಲಸಕ್ಕೆ ತಕ್ಕಂತೆ ಅವ್ರಿಗೆ ಏನೇನೋ ಒಂದು ಸಂಪಾದನೆ ಅಂತ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಲ್ವಾ. ಒಬ್ಬರಿಗೆ 10 ರೂಪಾಯಿ ಕೊಡ್ಬೋದು, ಒಬ್ಬರಿಗೆ 100 ರೂಪಾಯಿ ಕೊಡ್ಬೋದು. ಆ ಪಡೆಯುವ ಮಟ್ಟ ಮಾತ್ರ ಆ ಬುದ್ಧಿಯನ್ನ ನಾವು ಅವಲಂಬಿಸಿರುತ್ತೆ. ಬುದ್ಧಿವಂತನಿಗೆ ಹೆಚ್ಚಿಗೆ ಸಿಗುತ್ತೆ, ದಡ್ಡನಿಗೆ ಕಡಿಮೆ ಸಿಗುತ್ತೆ. ಹೀಗೆ ಆ ಬುದ್ಧಿಯನ್ನ ಪಡೆದುಕೊಳ್ಳುವುದಕ್ಕೆ ಭಗವಂತನ ಅನುಗ್ರಹ ಹೊರತಾಗಿ ಇನ್ಯಾವುದೂ ಸಾಧ್ಯ ಇಲ್ಲ. ದುಡಿಸ್ಕೊಂಡವನು ಆ ದುಡಿದವನಿಗೆ ಏನೋ ಒಂದು ಕೊಡ್ತಾನೆ, ಅದು ಬುದ್ಧಿಯನ್ನು ಕೊಡೋದಕ್ಕಾಗೋದಿಲ್ಲ. ಅವನ ಬುದ್ಧಿ ಎಷ್ಟಿದೆ ಅಷ್ಟನ್ನು ಕೊಡ್ತಾನೆ ಅಲ್ವಾ. ಆ ಬುದ್ಧಿಯನ್ನ ನಾವು ಪಡೆಯಬೇಕಾದ್ರೆ ಭಗವಂತನ ಅನುಗ್ರಹದ ಹೊರತಾಗಿ ಸಾಧ್ಯ ಇಲ್ಲ ಎಂಬುದು ಎಲ್ಲ ತಿಳುವಳಿಕೆ ಅಥವಾ ಎಲ್ಲರೂ ಹೇಳುವಂಥದ್ದು. ಆದ್ದರಿಂದ ಬುದ್ಧಿವಂತರಾಗೋದಕ್ಕೆ ನಾವು ಏನು ಮಾಡಬೇಕು? ಭಗವಂತನ ಅನುಗ್ರಹ ಪಡೆಯಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಭಗವಂತನಲ್ಲಿ ನಮಗಿರುವ ವಿಘ್ನವನ್ನೆಲ್ಲ ದೂರ ಮಾಡು, ನಮಗೆ ಬುದ್ಧಿಯನ್ನು ಪ್ರಚೋದನೆ ಮಾಡು ಅಂತ ಈ ಅರ್ಘ್ಯೆಯನ್ನು ಕೊಡುವುದರ ಉದ್ದೇಶವೇ ಅದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ. ನಮಗೆ ಪ್ರಚೋದನೆಯನ್ನು ಮಾಡು, ಬುದ್ಧಿಯನ್ನು ಪ್ರಚೋದನೆ ಮಾಡು ಅಂತ ಬೇಡ್ಕೊಳ್ಳಿ. ಹೀಗೆ